ಅಯ್ಯೋ ಅಯ್ಯೋ ಅಯ್ಯೋ, ಏನು ಮಳೆ ಅಂತ. ಅಲ್ಲ, ಹೋದ ವರ್ಷ ಎಲ್ಲ ಮಳೆನೇ ಇಲ್ಲ. ಹೋದ ವರ್ಷ ಅನ್ನೋಕ್ಕೊಂದು 4 ವರ್ಷದಿಂದ ಈ ಥರ ಮಳೆ ಇರಲಪ್ಪ. ಅಯ್ಯೋ ದೇವ್ರೇ, ಈ ಥರ ಮಳೆ ಇದು ಎಂಥ ಊರು ಉಳಿಯಕ್ಕೆ ಬಂತು ಇಲ್ಲ ಎಂಥದ್ದು ಏನು. ಆ ನ್ಯೂಸು ಎಲ್ಲ ನೋಡಿದ್ರೆ ಎಂಥದ್ದು ಏನು. ಅಯ್ಯೋ ದೇವ್ರೇ, ಅದ ಕೇರಳದಲ್ಲ ಬಾಳದಲ್ಲ ಊರಿಗೆ ಹೋಗ್ಯದಂತಲ್ಲ, ಅದು ನೋಡಿದ್ರೆ ಒಂಥರ ಮೈ ಜುಮ್ ಅಂತದೆ. ನಮ್ಮನೇನೂ ಎಲ್ಲ ದಾರೆ ಬದಿ ಇರೋದ, ಹೆದರಿಕೆನೇ ಆಗ್ತದೆ ಈ ಮಳೆಯಲ್ಲಿ. ಆದರೆ ಎಂಥ ಮಳೆ ಈ ಥರ ಅಂತ. ಓದೇರೆ ಕೊಡ್ಕೆ ನೋಡಂಗಿಲ್ಲ. ಶಾಲಿನಿ ಅಕ್ಕ, ಓಯ್. ಓ ಲಕ್ಷ್ಮಕ್ಕನನ್ರಿ, ನಿಧಾನ ಮರ್ರ, ನೀರು ನೋಡಿ ಇಲ್ಲೇ ಮೊಣಕಾಲು ತನಕ ಬರ್ತಾ ಇದೆ. ಹ್ಞೂನ್ರಿ, ನಮ್ಮನೇಲಿ ಇವ್ರು ಹೇಳಿದ್ರಾ ಶಾಲಿನಿ ಅಕ್ಕರ ಮನೇಲಿ ಕೊಡ್ಕೆ ತನಕ ನೀರು ಬಂದದೆ ಅಂತ. ಮತ್ತು ಜಾನುವಾರನೆಲ್ಲ ಎಂತ ಮಾಡಿದ್ರೆ ಏನ ಅಂತ ಕೇಳೋಣ ಅನ್ನತ್ಕಂಡ್ರಿ. ದಿನ ಈ ಮಳೆ ಈ ಥರ ಹುಯ್ಯದ. ಅಲ್ಲಿ ನಮ್ಮನೆ ಮೊದಲೇ ಇಲ್ದಾರಲ್ಲನ್ರಿ, ಬರೋಕ್ಕೂ ಆಗಲ್ಲ. ಒಂಥರ ಮುನ್ನ ಹುಕ್ಕೊಂಡೆ ಕೂತಂಗೆ ಆಗತ್ತೆ ಕಾಲು. ಹಂಗೆ ಇವತ್ತೊಂಚೂರ ಪುರ್ಸತ್ ಮಾಡ್ಕೊಂಡೆ, ಮತ್ತೆ ನಾ ಪುರ್ಸತ್ ಮಾಡ್ಕೊಳಕ್ಕೆ ಮಳೆ ಒಂಚೂರು ಹೊಳವಾದಂಗೆ ಆಗಿತ್ತ. ಹಂಗಾಗಿ ಬಂದೆ ಕಣ್ರಿ. ಜಾನುವಾರೆಲ್ಲ ಎಲ್ಲಿ ಕಟ್ಟಿರ್ರಿ, ಎಂತ ಇದು ಈ ಥರ. ಜಾನುವಾರನೆಲ್ಲ ತಗೋ ಹೋಗಿ ಚಂದ್ರಣ್ಣವ್ರ ಮನೆ ಕೊಡ್ಕೆಲ್ ಕೊಟ್ಟಿದ್ದು ಕಣ್ರಿ. ಓ ದೇವ್ರೇ, ನಮ್ಮ ಬೆರ್ಮತಿ ಅಂದರೆ ಯಾಕೆ ಹೇಳ್ತೀರ ಹೇಳಿ. ಚಾರಣ ಬೊತ್ತೀನಿ ಅಂತ ಕೂತ್ಕೊಂಡ. ಬೇಡ ಮಾರೆಯ, ಎಲ್ಲಿ ನೋಡಿದ್ರು ಗುಡ್ಡ ಕುಸಿತ ಅವು ಇವು ಅಂತಾರೆ, ನೀವು ದಾರಿ ಮಧ್ಯೆ ಬಸ್ಗಿಸಲ್ ಬರೋದು ಬೇಡ ಅಂತ ಅಂದೆ. ಹಾಂ, ನಮ್ಮನೇಲಿ ಬೆಳ್ಳಿನೇ ಹೇಳ್ತಾ ಹಿಂಗೆ ಚರಣ ಹೋಗೋಣ ಅಂತ ಅದಾನೆ. ಶಾಲಿನಿ ಅತ್ತೇನೆ ಬೇಡ ಅಂದರು ಅಂತ ಅದೇ ಎಂತ ಈ ಥರ ಮಳೆ ಅಂತ. ಅಲ್ಲ, ನಾವಿಷ್ಟು ದಿನ ವೀಡಿಯೋನೂ ಬಿಡ್ಲಲ್ಲ, ಎಲ್ಲ ನಮ್ಮ ಮೇಲೆ ಅಂತ ಬೇಜಾರು ಮಾಡ್ಕೊಂಡಾರೆ ಏನ ಅಂದರೆ ಗುಮಾನಿ ಪಾಪ. ಮತ್ತು ಅವರಿಗೆ ಬೇಜಾರಾಗಲ್ಲ ಕಾದ. ಮಳೆ ಅಂದರೆ ನೆಟ್ವರ್ಕೇ ಇಲ್ಲ ಮರ್ರ. ಹಂಗೆ ವೀಡಿಯೋ ಮಾಡೋಕ್ಕಾಗ್ಲಕ್ಕಿಂತ ಅಪ್ಲೋಡ್ ಮಾಡೋಕ್ಕೆ ನೆಟ್ವರ್ಕೇ ಇಲ್ಲ. ಹಂಗಾಗಿ ಇದಾಗಿದಕ್ಕ, ಬೇಜಾರಾಗಬೇಡಿ. ದಿನ ಮಾಡೋಕ್ಕೆ ಮಾತ್ರ ನಿಜ ಪ್ರಯತ್ನ ಮಾಡ್ತೀವಿ. ಗುಡುಗ್ ಬಂದು ಆತಲ್ಲ. ಓ ದೇವ್ರೇನು ಮತ್ತೆ ಶುರು ಆಗ್ತದೆ ಏನೋ ಕಣ್ರಿ ಮಳೆ. ಅಂತ ಕೇಳಿ ಶಬ್ದ ಈಗಂತೂ ಬೇಜಾರು ಹೊತ್ತೋಗ್ಯದ. ಹೌದು ಮರ್ರ, ಭಾರೀ ಮಳೆ ಮಲೆನಾಡಲ್ಲೆಲ್ಲ. ನಿಮಗೆಲ್ಲ ಗೊತ್ತಿರ್ಬೋದಾ, ಟಿ ವಿಲಿ ಪೇಪರಲ್ಲೆಲ್ಲ ಕೊಡ್ತಾರಲ್ಲ, ನೆಟ್ವರ್ಕೇ ಇಲ್ಲ. ಕೋಲ್ ಬಿದ್ದಿದ್ದು ಘನಾಗಿದ್ದಾಗಲೇ ಇರಲ್ಲ. ಇನ್ನು ಈ ಮಳೆ ಸುರಿಲಿ ಇರ್ತದ. ಇನ್ನು ಮಾತ್ರ ದಿನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವತ್ತ, ಬೇಜಾರಾಗಬೇಡಿ. ಬೆಳ್ಳಿ ಚರಣ ಗನಗದಾರ ಫೋನ್ ಮಾಡೋಕೆ ಆವತ್ತೊಂದಿನ ಸಿಕ್ಕಿತ್ತ. ಅದೇ ಹೇಳಿದ್ನಲ್ಲ, ಹಿಂಗೆ ಊರಿಗೆ ಹೊರಡ್ಬೇಕು ಅಂದ್ಕೊಂಡ್ವಿ, ಶಾಲಿನಿ ಅತ್ತೆ ಬೇಡ ಅಂದ್ರ ಅಂತ ಅವತ್ತು ಸಿಕ್ಕಿತ್ತು. ಆಮೇಲೆ ಸಿಗಲೇ ಇಲ್ಲ. ನಮ್ಮ ಮನೇಲಿ ಗನಾಗಿದ್ದಾಗಲೇ ಫೋನ್ ಸಿಗಲ್ಲ, ಇನ್ನೀಗ ಸಿಗ್ತದ ಹೆಂಗೆ? ಗನಗದಾರ ಇದ್ರ ಮತ್ತೇನಾರು ಮುರ್ಕೊಂಡಿರ್ಕೊಂಡ್ರನ್ರಿ. ನಾ ಹೇಳಷ್ಟೆಲ್ಲ ಹೇಳಿನ ಬೆಳ್ಳಿಗೆ, ಇಲ್ಲ ಅಮ್ಮ ನಾನು ನನ್ನ ಜೀವ ಇರೋ ತನಕ ಇನ್ಯಾವ ಥರ ತಪ್ಪು ಮಾಡಲ್ಲ ಅಂದದೆ. ಏನೋ ನೋಡಿ ದೇವರಿಗೆ ಗೊತ್ತು. ಇಲ್ಲ ಮೊನ್ನೆ ಒಂದಿನ ಚರಣ ಫೋನ್ ಮಾಡಿದ್ದ, ಅದಿರ್ಲ ಆಫೀಸಿಗೆ ಹೋಗಿತ್ತಂತೆ. ಆವಾಗ ಮಾತಾಡಿದ್ದೆ. ಇಲ್ಲ ಏನು ಸಮಸ್ಯೆ ಇಲ್ಲಂತೆ, ಈಗ ಒಂಚೂರು ಹೊಂದ್ಕೋತದಂತೆ. ಇವನು ಒಂಚೂರು ಜೋರಾಗೇನಂತೆ. ಮೊದಲು ಅದು ಹೇಳಿದ್ಕೆಲ್ಲ ತಲೆ ತೂಗ್ತಿದ್ನ, ಈಗೆಲ್ಲ ಒಂಚೂರು ತಿರುಗಿಸಿ ಹೇಳ್ತಾನಂತೆ. ಅದು ಸುಮ್ಮನೆ ಎಲ್ಲ ಕೇಳ್ತದಂತೆ. ಒಂಚೂರು ಮೆದು ಆಗ್ಯದಮ್ಮ, ಕೆಟ್ಟ ಮೇಲೆ ಬುದ್ಧಿ ಬಂದದೆ ಅಂತಿದ್ದ. ಎಂಥದಾರಾಗಲಿ ಮರೆಯ, ಒಟ್ಟಿನಲ್ಲಿ ಹೊಂದ್ಕೊ ಹೋಗಿ ಅಂದೆ. ಹ್ಞೂನಮ್ಮ, ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಅಂದರು. ಹ್ಞೂ ಶಾಲಿನಿ ಅಕ್ಕ, ಒಟ್ಟಿನಲ್ಲಿ ಗಾನಾಗಿದ್ದರೆ ಸಾಕು, ನಮ್ಗಾರು ಇನ್ನೇನು ಬೇಕು ಹೇಳಿ. ಹ್ಞೂ ಲಕ್ಷ್ಮಕ್ಕ, ನಾವು ಅದೇ ಹೇಳೋದು. ಅಲ್ರಿ ಲಕ್ಷ್ಮಕ್ಕ, ನಾನು ಕೇಳ್ಬೇಕು ಅಂದ್ಕೊಂಡಿದ್ದೆ. ಬಾವ್ಯಾರ ಮನೆ ಕಡೆ ಹೋಗ್ಲನ? ಫೋನ್ಗಿನ್ ಮಾಡಿದ್ದ? ಫೋನ್ ಮಾಡಕ್ಕೆ ಕರೆಂಟ್ ಇಲ್ಲ, ನಮ್ಮಲ್ಲಿ ನೆಟ್ವರ್ಕ್ ಇರಲ್ಲಲ್ಲ. ಆ ಫೋನ್ ಎಲ್ಲ ಸ್ವಿಚ್ ಆಫ್ ಹಾಕೋಗುತ್ತಾವ ಎಂತದ ಕಣ್ರಿ. ಮೊನ್ನೆ ಒಂದಿನ ಆದೇಶ ಬಂದನು ಹೇಳ್ತಿದ್ದ, ಜೀವ ಹೋಗೋಕ್ಕಾಗ್ಯದ ಅಂದರೆ ನಿಮ್ಮ ಮನೆಗೆ ಒಂದು ಫೋನ್ ಮಾಡಿದ್ರೆ ಫೋನ್ ಹೋಗಲ್ಲ ಮರ್ರ ಅಂತಿದ್ದ. ಎಲ್ಲ ಎಂತ ನೆಟ್ವರ್ಕು ಇಲ್ಲ, ಇದು ಚಾರ್ಜ್ ಇರಲ್ಲ. ಪುಟ್ಟಕ್ಕೊಂದೊಂದು ಕಾಲೇಜಿಗೆ ಹೋದಾಗಲಿ ತಗೊಂಡು ಅಲ್ಲೇ ಹಾಕೋತೀನಿ ಅಂತಿತ್ತು. ಫೋನ್ಗಿನ್ ಮಾಡೋಕ್ಕೆ ಹೋಗ್ಲ ಅದ. ನಾನು ಅತ್ಲಕ್ಕೆ ಹೋಗ್ಲ. ಎಂತ ಗಂಡ ಹೆಂಡತಿ ಜಗಳ ಅಂತೆ ಗೊತ್ತಾಯ್ತು ನಂಗೂ ವಿಷಯ. ಇವ್ರು ಹೇಳಿದ್ರ ನಿಮ್ಮನೆ ತನಕ ಏನೋ ಜಗಳ ಇಲ್ಲ ಕೇಳಿಸ್ತಿತ್ತ ಹೆಂಗೆ ಮರ್ರ? ಜಗಳ ಕೇಳ್ಸೋಕ್ಕೆ ಎಂತ ಆ ಥರ ಮಳೆ ಹುಯ್ತಿರ್ತದ. ಸ್ಯೂ ಅಂತ ಒಂದು ಜಾತಿ ಮಳೆ ಶಬ್ದ, ಮಳೆ ಜೊತೆಗೆ ಹುಳ ಅಪ್ಪಟೆದು ಎಲ್ಲ ಶಬ್ದ.
ಆದರೂ ನೋಡಿ ಜಗಳದೇನು ಕಿವಿಯೇನ ಕೊಡೋದು ಬೇಡ, ಬೆಳಿಗೇನು ಕಿವಿ ಕೊಡೋದು ಬೇಡ, ಹಾಗೆ ಕೇಳಿಸ್ತದೆ. ಆ ಥರ ಜಗಳ ಮಾಡ್ಕೊಂಡಿದ್ದು ನಾನು ಯಾವಾಗಲೂ ನೋಡಲ್ಲ. ಭವ್ಯ ಅಂತ ಅವತ್ತಿನ ದಿನ ರಾತ್ರಿ, ನೆನ್ನೆ ಅಲ್ಲ ಮೊನ್ನೆ, ಒಳದಂದರೆ ಒಳದು, ಕಿಟ್ಟನೂ ಒಳದು, ಅಮ್ಮ ಒಳಬೇಡ ಕಣೆ ಅಂತ ಒಳದು. ಭಾರೀ ಜಗಳ ಅದೇ. ಅಲ್ಲ ಮಹೇಸುಗಾರಿ ಎಂತ ಆಗಿದೆ ಅಂತ, ಎಂತಕ್ಕೆ ಹಿಂಗೆ ಮಾಡ್ತಾನೆ. ನಮ್ಮನೇಲಿ ಇವರು ಮೊನ್ನೆ ಒಂದಿನ ಪ್ಯಾಟೆಲ್ ಸಿಕ್ತಾಗ ಹೇಳಿದ್ರಂತೆ, ಬೇಡ ಮಾರಯ್ಯ ನಿಂಗೆ ಯಾಕೆ ಇವೆಲ್ಲ ಬಂತು, ಈಗ ಎಷ್ಟು ಅಚ್ಚುಕಟ್ಟಾಗಿ ತೋಟ ಗದ್ದೆ ಮನೆ ಮಾಡಿಕೊಂಡೆ ನಿಮ್ದು ಅದೀರ ಇರೋ ಒಬ್ಬ ಮಗ, ನಿಂಗೆ ಯಾಕೆ ಹೇಳು ದುರಾಸೆ ಅಂತ. ಹೇಳ್ದಾರ ಮಾತು ಕೇಳಲ್ಲಂತೆ ಕಣ್ರಿ. ಒಂದೇ ಅವನಿಗೆ ಆಗ್ಬೇಕಾ ಅಂತ. ಹಾಂ, ನಮ್ಮ ಮನೇಲಿ ಇವರು ಹೇಳ್ತಿದ್ರು, ಇವರು ಮೊನ್ನೆ ಎಲ್ಲ ಮಾತಾಡಿದ್ರಂತೆ. ಅವತ್ತು ಆದೇಶ ಬಂದನೇ ಹೇಳ್ತಿದ್ದ, ಆದೇಶ ಎಲ್ಲರೂ ಮಾತಾಡ್ಯಾರೆ, ಚಂದ್ರಣ್ಣ ಎಲ್ಲರೂ. ಬೇಡ ಮಹೇಶಣ್ಣ ಅಂತ ಅಂದ್ರೂ ಇಲ್ಲ ಅನ್ನೋದಂತೆ. ಅವನು ಮಂಡಾಡ್ಕಿನೇ ಅಂತೆ. ಮನೇಲೆಲ್ಲ ಭಾರಿ ಸಾಧಕನೇ ಎಲ್ಲ ಭಾರಿ ಕೊಯ್ಯು ಕಾಲ ಎಲ್ಲ ಇಟ್ಕೊಂಡು ಹೋಗ್ತಾರಂತೆ, ಬೇಡ ಮಾರಯ್ಯ ಬೇಡ ಅಂತ. ಹೇಳ್ದ ಮಾತು ಕೇಳೋದೇ ಇಲ್ಲಂತೆ.